ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 10ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಆಪ್ಷನಲ್ ಸಬ್ಜೆಕ್ಟ್ಸ್ಗಳಲ್ಲಿ ಐಚ್ಛಿಕ ವಿಷಯಗಳಲ್ಲಿ 320ಕ್ಕೂ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ನೆರವಾಗುವಂತೆ, ಹಾಗೆ ನಿಮಗೆ ಆಪ್ಷನಲ್ ಅನ್ನ ಹೊಸದಾಗಿ ನೀವು ಅಧ್ಯಯನ ಮಾಡೋದಕ್ಕೆ ಶುರು ಮಾಡುವಂತವರಾಗಿದ್ರೆ ಯಾವ ಆಪ್ಷನಲ್ ಅನ್ನ ಚೂಸ್ ಮಾಡಬೇಕು ಅನ್ನುವಂಥ ಗೊಂದಲಗಳಿದ್ರೆ ಮತ್ತು ನೀವು ಆಯ್ಕೆ ಮಾಡಿರ್ತಕ್ಕಂಥ ಆಪ್ಷನಲ್ಸ್ಗಳನ್ನ ಯಾವ ರೀತಿಯಾಗಿ ಪರೀಕ್ಷೆಗೆ ಪೂರಕವಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿದ್ರೆ, ಉತ್ತರಗಳನ್ನ ಮೇನ್ಸ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿದ್ರೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕೋದಕ್ಕಾಗಿ ಆಂಥ್ರೋಪಾಲಜಿ ಡಿಮಿಸ್ಟಿಫೈಡ್ ಅನ್ನುವಂಥ ಕಾರ್ಯಕ್ರಮವನ್ನ 11ನೇ ತಾರೀಕು ಅಕ್ಟೋಬರ್ 11ರಂದು ಮಧ್ಯಾಹ್ನ 12:15ರಿಂದ 2:15ಕ್ಕೆ ಆಫ್ಲೈನ್ ಮೋಡ್ನಲ್ಲಿ ಲಾ ಎಕ್ಸಲೆನ್ಸ್ನ ವತಿಯಿಂದ ನಡೆಸಿಕೊಡ್ಲಾಗ್ತಾ ಇದೆ. ಆಂಥ್ರೋಪಾಲಜಿ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಗೊಂದಲಗಳಿದ್ರೂ ಕೂಡ ಇಲ್ಲಿ ನೀವು ಅದನ್ನ ನಿವಾರಿಸಿಕೊಳ್ಬಹುದು. ಹಾಗೆ ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ಐಚ್ಛಿಕ ವಿಚಾರದಲ್ಲಿ ಯಾವ ರೀತಿಯಾಗಿ ಸಕ್ಸೆಸ್ ಪಡಿಬಹುದು ಅನ್ನುವಂಥದ್ದನ್ನ ಅಕ್ಟೋಬರ್ 12ರಂದು ಮಧ್ಯಾಹ್ನ 12:15ರಿಂದ 2:15ಕ್ಕೆ ಆಫ್ಲೈನ್ನಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಹೊಂದಿರತಕ್ಕಂಥದ್ದು. ಹಾಗೆ ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನ್ಫೋಲ್ಡಿಂಗ್ ದ ಮಿತ್ಸ್ ಆಫ್ ಕನ್ನಡ ಲಿಟ್ರೇಚರ್ ಅನ್ನುವಂಥ ಒಂದು ಸೆಷನ್ ಅನ್ನ ಝೂಮ್ ಸೆಷನ್ ಅನ್ನ 13 ಅಕ್ಟೋಬರ್ ರಂದು 2 ಗಂಟೆಯಿಂದ 3 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಅಟೆಂಡ್ ಆಗಬಹುದು. ಈ 3 ಆಪ್ಷನಲ್ ಸಬ್ಜೆಕ್ಟ್ಸ್ ಗಳನ್ನ ತಗೊಂಡಿರ್ತಕ್ಕಂಥ ಯಾವುದೇ ಆಸ್ಪಿರೆಂಟ್ ಆಗಿದ್ರು ಕೂಡ, ಅದರಲ್ಲೂ ಹೊಸದಾಗಿ ಪ್ರಿಪರೇಷನ್ ಅನ್ನ ಶುರು ಮಾಡ್ತಿರ್ತಕ್ಕಂಥ ಈ ಆಪ್ಷನಲ್ಸ್ ಗಳನ್ನ ಹೊಂದಿರತಕ್ಕಂಥ ಆಸ್ಪಿರೆಂಟ್ಸ್ ಗಳಿಗೆ ಇದು ಹೆಚ್ಚು ಪೂರಕವಾಗಿರುತ್ತೆ, ನೆರವಾಗುವಂಥದ್ದು. ಹಾಗಾಗಿ ಈ ಒಂದು ಸೆಷನ್ಸ್ ಗಳನ್ನ ಅಟೆಂಡ್ ಮಾಡೋದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಸೂಚನೆ ಇದೆ, ಇದೊಂದು ಶುಭ ಸುದ್ದಿಯೂ ಕೂಡ ಹೌದು. ಲಾ ಎಕ್ಸಲೆನ್ಸ್ ನ ವತಿಯಿಂದ ನಡೆಸುವಂತ ಟೆಸ್ಟ್ ಸೀರೀಸ್ ಗಳಾಗಬಹುದು ಅಥವಾ ಬೇರೆ ಯಾವುದೇ ಪ್ರೋಗ್ರಾಮ್ಸ್ ಗಳಾಗಬಹುದು, ಇವುಗಳನ್ನ ನೀವು ಫ್ರೀ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನ ಕ್ಲಿಯರ್ ಮಾಡೋದ್ರ ಮುಖಾಂತರವಾಗಿ ಫ್ರೀ ಆಗಿ ಅಥವಾ ಕನ್ಸೆಷನಲ್ ರೇಟ್ಸ್ ಗಳಲ್ಲಿ ಜಾಯಿನ್ ಆಗಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಫ್ರೀ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನುವಂಥದ್ದು ಅಕ್ಟೋಬರ್ 12ರಂದು ಬೆಳಗ್ಗೆ 11 ಗಂಟೆಗೆ SIT ಕಾಲೇಜಿನ ಹತ್ತಿರದಲ್ಲಿರುವಂತ ಚೇತನ ವಿದ್ಯಾಮಂದಿರದಲ್ಲಿ ತುಮಕೂರಿನಲ್ಲಿ ನಡೀತಾ ಇದೆ. ಹೊಸದಾಗಿ ಈ ಒಂದು ಪರೀಕ್ಷೆಯನ್ನು ತಗೊಳ್ಬೇಕು ಅಂತ ಹೇಳಿ ಅಭ್ಯಾಸವನ್ನ ಶುರು ಮಾಡ್ತಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಾದ್ರೂ ಕೂಡ ಈ ಪ್ರೋಗ್ರಾಮ್ಸ್ಗಳು, ನಮ್ಮ ಲಾಯಕ್ಸಿನ ಪ್ರೋಗ್ರಾಮ್ಸ್ಗಳು ಪೂರಕವಾಗಿರುತ್ತೆ ಈ ಒಂದು ಪರೀಕ್ಷಾ ಸಿದ್ಧತೆಗೆ. ಈ ಹಿನ್ನೆಲೆಯಲ್ಲಿ ತಪ್ಪದೇ ಪರೀಕ್ಷೆಯನ್ನ ತುಮಕೂರಿನಲ್ಲಿ ಅಟೆಂಡ್ ಮಾಡಿ ಫ್ರೀ ಸ್ಕಾಲರ್ಶಿಪ್ ಟೆಸ್ಟ್ ನಲ್ಲಿ ಸಕ್ಸಸ್ಫುಲ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ ಗ್ಲೋಬಲ್ ಪ್ಯಾಕ್ಟ್ ಆನ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಆಫ್ 15% ಅನ್ನುವಂಥದ್ದು. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಗ್ಲೋಬಲ್ ಗ್ರೂಪಿಂಗ್ಸ್ ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಗ್ಲೋಬಲ್ ಒಂದು ಜಾಗತಿಕವಾದಂಥ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ಇಲ್ಲಿ ಮಿನಿಮಮ್ ಆಗಿ ಕಾರ್ಪೊರೇಟ್ ಟ್ಯಾಕ್ಸ್ ಆಫ್ 15% ಅನ್ನ ಅಪ್ಲಿಕಬಲ್ ಆಗುವಂತೆ ಒಂದು ಗ್ಲೋಬಲ್ ಪ್ಯಾಕ್ಟ್ ಅನ್ನ ಇಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಹುರಾಷ್ಟ್ರೀಯ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ತಾವು ಏನು ಟ್ಯಾಕ್ಸ್ ಅನ್ನ ತೆರಬೇಕಾಗುತ್ತೆ ತಾವು ಗಳಿಸುವಂತ ಲಾಭಕ್ಕೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಟ್ಯಾಕ್ಸ್ ಸಿಸ್ಟಮ್ ನಲ್ಲಿ, ಟ್ಯಾಕ್ಸೇಷನ್ ವ್ಯವಸ್ಥೆಯಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಆದಷ್ಟು ಟ್ಯಾಕ್ಸ್ ಎವೇಷನ್ ಅನ್ನ ಮಾಡೋದಕ್ಕೆ ಮುಂದಾಗಿವೆ. ಇದರ ಹಿನ್ನೆಲೆಯಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಇದಕ್ಕಾಗಿ ಒಂದು ಎಫರ್ಟ್ಸ್ ಅನ್ನುವಂಥದ್ದು ಡಿಕೇಡ್ಸ್ ಗಳಿಂದ ನಡೀತಾ ಇತ್ತು. ಈಗ ಅದಕ್ಕಾಗಿ ಒಂದು ಪ್ಯಾಕ್ಟ್ ಅನ್ನ ಸಹಿ ಮಾಡಲಾಗ್ತಾ ಇದೆ. ಇಲ್ಲಿ ಕಂಟ್ರೀಸ್ಗಳು ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಆಫ್ ಅಟ್ಲೀಸ್ಟ್ 15% ಅನ್ನ ಈ ಒಂದು ಪ್ಯಾಕ್ಟಿಗೆ ಸಹಿ ಮಾಡುವಂತ ಎಲ್ಲ ಕಂಟ್ರೀಸ್ಗಳು ಅವುಗಳ MNCsಗಳ ಮೇರೆಗೆ ಹೇರಿಕೆ ಮಾಡುತ್ತೆ. ಆನ್ಯುಯಲ್ ರೆವಿನ್ಯೂ $864 ಬಿಲಿಯನ್ ಗಿಂತಲೂ ಹೆಚ್ಚಿನ ಆನ್ಯುಯಲ್ ರೆವಿನ್ಯೂ ಅನ್ನ ಕಾಣ್ತಿರ್ತಕ್ಕಂಥ ಯಾವುದೇ MNC ಕಂಪನೀಸ್ಗಳಾಗಿರಬಹುದು, ಅಂತ ಕಂಪನೀಸ್ಗಳು ಮಿನಿಮಮ್ 15% ನಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ, ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆಫ್ 15% ಅನ್ನ ಕಟ್ಟಲೇಬೇಕಾಗುತ್ತೆ ಆಯಾ ರಾಷ್ಟ್ರಗಳಿಗೆ. ಆ ಕಂಪನೀಸ್ಗಳ ಅರ್ನಿಂಗ್ಸ್ ಅನ್ನುವಂಥದ್ದು ಅನ್ಟ್ಯಾಕ್ಸ್ಡ್ ಆಗ್ತಾ ಇದೆ, ಅಂದ್ರೆ ಟ್ಯಾಕ್ಸ್ ಕಟ್ಟದೆ ಅವ್ರೇನಾದ್ರೂ ಅರ್ನಿಂಗ್ ಅನ್ನ ಮಾಡ್ತಾ ಇದ್ರೆ, ಅಥವಾ ಜಗತ್ತಿನ ಬೇರೆ ಇನ್ಯಾವುದೋ ಕಂಟ್ರಿಯಲ್ಲಿ ಟ್ಯಾಕ್ಸ್ ಹೇವನ್ಸ್ಗಳಲ್ಲಿ ಲೈಟ್ಲಿ ಟ್ಯಾಕ್ಸ್ ಆಗ್ತಾ ಇದ್ರೆ, ಹೋಮ್ ಕಂಟ್ರಿಗೆ ಈ ಟ್ಯಾಕ್ಸ್ ರೇಟ್ ಅನ್ನುವಂಥದ್ದು ತಲುಪಲಿ ಅಂತ ಹೇಳಿ ಹೋಮ್ ಕಂಟ್ರಿಯಲ್ಲಿ ಟಾಪ್ ಅಪ್ ಟ್ಯಾಕ್ಸ್ ನ ರೂಪದಲ್ಲಿ 15% ರೇಟ್ ಅನ್ನ ಇದು ಹೊಂದಿರುತ್ತೆ. ಈ 15% ಅನ್ನುವಂಥದ್ದು ಕೂಡ ಸಾಕಷ್ಟು ಕಡಿಮೆ ಆಯಿತು. ಇಲ್ಲೂ ಕೂಡ ಟ್ಯಾಕ್ಸ್ ರೆವಿನ್ಯೂ ಅನ್ನ ಹೆಚ್ಚುಗೊಳಿಸೋದಕ್ಕೆ ಇನ್ನೂ ಕೂಡ ಟೂ ಮಚ್ ಆಫ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಇದೆ ಅಂತ ಹೇಳಿ ಕೆಲವರ ಅಭಿಪ್ರಾಯ ಆಗಿದೆ. ಆದ್ರೂ ಕೂಡ ಸದ್ಯಕ್ಕೆ ಈ ಒಂದು ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. 140 ದೇಶಗಳ ಪೈಕಿ 136 ದೇಶಗಳು ಈ ಒಂದು ಪ್ಯಾಕ್ಟ್ ಅನ್ನ ಸಪೋರ್ಟ್ ಮಾಡಿವೆ. ಕೀನ್ಯಾ, ನೈಜೀರಿಯಾ, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸದ್ಯಕ್ಕೆ ಈ ಒಂದು ಪ್ಯಾಕ್ಟ್ ನಿಂದ ಅಬ್ಸ್ಟೈನ್ ಮಾಡಿರ್ತಕ್ಕಂಥದ್ದು. ಕೆಲವು ಡೆವಲಪಿಂಗ್ ಕಂಟ್ರೀಸ್ಗಳು ಮತ್ತು ಕೆಲವು ಅಡ್ವೊಕಸಿ ಗ್ರೂಪ್ಸ್ಗಳ ಒಂದು ಅಭಿಪ್ರಾಯದ ಪ್ರಕಾರ 15% ರೇಟ್ ಅನ್ನುವಂಥದ್ದು ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಇಲ್ಲಿ ರೆವಿನ್ಯೂ ಅನ್ನ ಸರ್ಕಾರಗಳು ಹೆಚ್ಚುಗೊಳಿಸಿಕೊಳ್ಳೋದಕ್ಕೆ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಜೂನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನಾವೀಗಾಗಲೇ ಚರ್ಚೆ ಮಾಡಿದ್ವಿ.
ಗ್ರೂಪ್ ಆಫ್ 7 G7 ಫಾರಿನ್ ಫಿನಾನ್ಸ್ ಮಿನಿಸ್ಟರ್ಸ್ಗಳು ಮೀಟ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಲ್ಯಾಂಡ್ ಮಾರ್ಕ್ ಅಕಾರ್ಡ್ ಅನ್ನು ಸೆಟ್ ಮಾಡಿದಂಥದ್ದು ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನುವಂಥದ್ದು GMCTR ಅನ್ನುವಂಥದ್ದು. ಬಿಸ್ನೆಸಸ್ ಆಪರೇಟ್ ಆಗುವಂತ ಕಂಟ್ರೀಸ್ಗಳಲ್ಲಿ ಅಲ್ಲಿ ಟ್ಯಾಕ್ಸೇಷನ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೆ ಈ ಕಂಪನೀಸ್ಗಳು ಅನ್ನುವಂಥದ್ದನ್ನ ಎನ್ಶ್ಯೂರ್ ಮಾಡೋದಕ್ಕೆ ಮಿನಿಮಮ್ 15% ಆದ್ರೂ ಕೂಡ ಗ್ಲೋಬಲ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಹಾಕುವಂಥದ್ದು ಈ ಒಂದು ಮುಖ್ಯವಾದಂತ ಪ್ಯಾಕ್ಟ್ ಆಗಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದಾಗ ಇದೊಂದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ನೆಟ್ ಇನ್ಕಮ್ ಅಥವಾ ಪ್ರಾಫಿಟ್ ಏನು ಬಿಸ್ನೆಸ್ ಎಂಟರ್ಪ್ರೈಸಸ್ಗಳು ಮಾಡ್ತಾ ಇದ್ದಾರೆ ಅದರ ಮೇಲೆ ಇಂಪೋಸ್ ಮಾಡುವಂತ ಟ್ಯಾಕ್ಸ್ ಅನ್ನ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೇವೆ. ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿರೋದ್ರಿಂದ ಇಲ್ಲಿ GST ಯ ಕಾನ್ಸೆಪ್ಟ್ ಬರೋದಿಲ್ಲ, ಯಾಕೆಂದ್ರೆ GST ಅನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳಲ್ಲಿ ಕಾಣ್ತೇವೆ. ಡೈರೆಕ್ಟ್ ಟ್ಯಾಕ್ಸಸ್ ಗಳಲ್ಲಿ ಮುಖ್ಯವಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನ ಕಾಣಬಹುದಾಗುತ್ತೆ. ಇದರ ಒಂದು ಅಪ್ಲಿಕೇಶನ್ಸ್ ಗಳು ಏನು ಅಂತ ಅಂದ್ರೆ, ಓವರ್ಸೀಸ್ ಗಳಲ್ಲಿ ಕಂಪನೀಸ್ಗಳು ಲಾಭ ಮಾಡ್ತಿರ್ತವೆ, ಆಯಾ ರಾಷ್ಟ್ರಗಳಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟದೆ ಅಂತದನ್ನ ತಡೆಯಬಹುದಾಗುತ್ತೆ. ಮತ್ತು ಯಾವುದೇ ಕಂಟ್ರೀಸ್ಗಳು ಈ ಗ್ಲೋಬಲ್ ಮಿನಿಮಮ್ಗೆ ಸಹಿ ಹಾಕಿದ್ದು ಕೂಡ ಇದರ ಮೇಲೆಯೂ ಕೂಡ ಅಲ್ಲಿನ ಸರ್ಕಾರಗಳು ಮತ್ತು ಲೋಕಲ್ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬಹುದಾಗುತ್ತೆ ಆ ಸರ್ಕಾರ ಇಚ್ಛೆ ಪಟ್ಟಲ್ಲಿ ಅನ್ನುವಂಥದ್ದನ್ನ ಒಂದು ಅಂಶವನ್ನ ಕಾಣಬಹುದು. ಟ್ಯಾಕ್ಸ್ ಹೇವನ್ಸ್ಗಳಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿ ಮಿನಿಮಮ್ ಟ್ಯಾಕ್ಸ್ ಅನ್ನ ಕಟ್ಟೋದ್ರ ಮುಖಾಂತರವಾಗಿ ಆಯಾ ಒಂದು ಪರ್ಟಿಕ್ಯುಲರ್ ಕಂಟ್ರೀಸ್ಗಳಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟದೆ ಏನು ತಪ್ಪಿಸ್ಕೊಳ್ತಾ ಇದ್ರು ಇದನ್ನ ಈಗ ತಡಿಬಹುದಾಗಿರುತ್ತೆ. ಮಿನಿಮಮ್ ಆದಂತ ಒಂದು ಗ್ಲೋಬಲ್ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ನೀಡಲೇಬೇಕಾಗತ್ತೆ ಈ ಕಂಪನೀಸ್ಗಳು ಈ ಹಿನ್ನೆಲೆ. ಹಾಗೆ ಗ್ಲೋಬಲಿ ಒಂದು ಯೂನಿಫಾರ್ಮಿಟಿಯನ್ನ ಕೂಡ ತರಬಹುದಾಗುತ್ತೆ. ವರ್ಲ್ಡ್ ವೈಡ್ ನಲ್ಲಿ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆಫ್ 15% ಅಂತ ಹೇಳಿ ಒಂದೇ ರೇಟ್ ಅಪ್ಲಿಕಬಲ್ ಆಗೋದ್ರಿಂದಾಗಿ ಒಂದು ಯೂನಿಫಾರ್ಮಿಟಿಯನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಟ್ಯಾಕ್ಸ್ ಹೇವನ್ಸ್ಗಳು ಅಂತ ಗುರುತಿಸಿಕೊಳ್ಳುವಂತ ಕೆಲವು ಕಂಟ್ರೀಸ್ಗಳ ಎಕ್ಸಾಂಪಲ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹಿಮಾಚಲ್ ಗೆಟಿಂಗ್ ಲೆಸ್ ಸ್ನೋ ಸ್ಟಡಿ. ಇಲ್ಲಿ ಒಂದು ಅಧ್ಯಯನವನ್ನ ನಡೆಸಲಾಗಿದೆ. ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್ ಹಾಗೂ ಸ್ಟೇಟ್ ಸೆಂಟರ್ ಆನ್ ಕ್ಲೈಮೇಟ್ ಚೇಂಜ್ ಇವರಿಬ್ಬರು ಕೂಡ ಜಾಯಿಂಟ್ಲಿ ಒಂದು ಅಧ್ಯಯನವನ್ನ ನಡೆಸಿದ್ದಾರೆ. ಅಡ್ವಾನ್ಸ್ಡ್ ವೈಡ್ ಫೀಲ್ಡ್ ಸೆನ್ಸರ್ ಸ್ಯಾಟಲೈಟಿನ ಡೇಟಾವನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇದರಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಆಲ್ ಮೇಜರ್ ರಿವರ್ ಬೇಸಿನ್ಸ್ಗಳೇನಿದೆ, ಮುಖ್ಯವಾಗಿ ಸಟ್ಲೇಜ್, ರಾವಿ, ಚೀನಾ, ಬಿಯಾಸ್ ಇವೆಲ್ಲವನ್ನ ನೋಡಿದಾಗ ಓವರಾಲ್ ಡಿಕ್ರೀಸ್ ಆಗಿರತಕ್ಕಂಥದ್ದು 2020-21 ಸಾಲಿನಲ್ಲಿ 18.5% ನಷ್ಟು ಏರಿಯಾ ಅಂಡರ್ ಸ್ನೋ ಅನ್ನುವಂಥದ್ದು 2020-21 ಸಾಲಿನ ವಿಂಟರ್ಸ್ಗಳಲ್ಲಿ ಡಿಕ್ರೀಸ್ ಆಗಿದೆ 2019-20 ವಿಂಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಇದರಿಂದ ನಮಗೆ ತಿಳಿತಾ ಇರತಕ್ಕಂಥದ್ದು ಸ್ನೋ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಅಂತ ಹೇಳಿ. ಇಂಪಾರ್ಟೆನ್ಸ್ ಆಫ್ ಸೀಸನಲ್ ಸ್ನೋ ಅನ್ನುವಂಥದ್ದು ಸಾಕಷ್ಟಿದೆ. ಈ ಸೀಸನಲ್ ಸ್ನೋ ಕವರ್ ಅನ್ನುವಂಥದ್ದು ಕಡಿಮೆ ಆಗೋದ್ರಿಂದಾಗಿ ಈ ಸೀಸನಲ್ ಸ್ನೋ ಕವರ್ ಅನ್ನುವಂಥದ್ದು ಒಂದು ಮೇಜರ್ ಇನ್ಪುಟ್ ಆಗಿರುತ್ತೆ ಹೈಡ್ರಾಲಜಿ ಆಫ್ ದಿ ರಿವರ್ ಬೇಸಿನ್ಸ್ ಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ. ಎಕಲಾಜಿಕಲಿ ಫ್ರೆಜೈಲ್ ಸ್ಟೇಟ್ಸ್ ಗಳಲ್ಲಿ ಈ ಒಂದು ರಿವರ್ ಬೇಸಿನ್ಸ್ ಗಳ ಹೈಡ್ರಾಲಜಿಯನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಸೀಸನಲ್ ಸ್ನೋ ಕವರ್ ಅನ್ನುವಂಥದ್ದು ಮೇಜರ್ ಇನ್ಪುಟ್ ಆಗಿರುತ್ತೆ. ಆದ್ರೆ ಈಗ ಈ ಸ್ನೋ ಕವರ್ ಕಡಿಮೆ ಆಗ್ತಿರ್ತಕ್ಕಂಥದ್ದು ಒಂದು ವರಿಯಿಂಗ್ ಕಂಡೀಷನ್ ಆಗಿರುತ್ತೆ. ಇದನ್ನ ಆದಷ್ಟು ಶೀಘ್ರದಲ್ಲಿ ಗಣನೆಗೆ ತಗೊಳ್ಬೇಕಾಗತ್ತೆ. ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ರಿವರ್ ಬೇಸಿನ್ಸ್ ಗಳನ್ನ ಕೂಡ ಹರ್ಟ್ ಮಾಡಬಹುದು ಅಂತ ಹೇಳಿ ಎನ್ವಿರಾನ್ಮೆಂಟಲಿಸ್ಟ್ಗಳು ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಗ್ರಾಜುಯಲಿ ಕಳೆದ ದಶಕಕ್ಕೆ ನೋಡಿದಾಗ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಕೂಡ ಸಾಕಷ್ಟು ಸ್ನೋ ಕವರ್ ಅನ್ನುವಂಥದ್ದು ಕಡಿಮೆ ಆಗ್ತಿರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ರಾವಿ, ಸಟ್ಲೇಜ್, ಬಿಯಾಸ್, ಚೀನಾ ಎಲ್ಲ ನದಿಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಇವತ್ತಿನ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲೂ ಕೂಡ ಈ ಇಂಡಸ್ಗೆ ಸೇರ್ಕೊಳ್ಳುವಂತ ನದಿಗಳೇನಿದೆ ಈ ನದಿಗಳ ಪೈಕಿ ಯಾವ ಒಂದು ನದಿಯನ್ನ ಬೇರೆ ನದಿಗಳು ಸೇರಿ ನಂತರದಲ್ಲಿ ಆ ಒಂದು ನದಿ ಅನ್ನುವಂಥದ್ದು ಇಂಡಸ್ ನದಿಗೆ ಹೋಗಿ ಸೇರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ UPSCಯ ಈ ಪ್ರಿಲಿಮ್ಸ್ ಪ್ರಶ್ನೆ ಏನಿತ್ತು, ರಾವಿ, ಚೀನಾ, ಬಿಯಾಸ್ ಮತ್ತು ಸಟ್ಲೇಜ್ಗಳ ಪೈಕಿ 3 ನದಿಗಳು ಒಂದು ನದಿಯನ್ನ ಕೂಡುತ್ತೆ, ನಂತರದಲ್ಲಿ ಆ ಒಂದು ನದಿ ಅನ್ನುವಂಥದ್ದು ಇಂಡಸ್ ಅನ್ನ ಕೂಡುತ್ತೆ. ಆ ಒಂದು ನದಿ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ UPSC ಪ್ರಿಲಿಮ್ಸ್ ಅನ್ನು ನೋಡಿದಾಗ 3 ಪ್ರಶ್ನೆಗಳನ್ನ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತೆ ಕೂಡ ಕೇಳಲಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ಪೋರ್ಟ್ಸ್ ಅನ್ನ ಏನು ಪ್ರಿಲಿಮ್ಸ್ ನಲ್ಲಿ ಇದರ ಕುರಿತಾಗಿ ಪ್ರಶ್ನೆಗಳು ಬರೋದಿಲ್ಲ ಅಂತ ಹೇಳಿ ನಾವು ಅನ್ಕೊಳ್ತಿದ್ವಿ, ಅದು ತಪ್ಪಾಗುತ್ತೆ. ಈ ರೀತಿಯಾಗಿ ಕನ್ವೆನ್ಷನಲ್ ಮೆಥಡ್ ನಿಂದ UPSC ಅನ್ನುವಂಥದ್ದು ಕೆಲವೊಮ್ಮೆ ಆಚೆ ಹೋಗೋದನ್ನ ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಂಶಗಳು ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪೂರಕವಾಗ್ತಾ ಹೋಗುತ್ತೆ. ಮುಂದಿನ ಆರ್ಟಿಕಲ್ ಗ್ರೀನ್ ಪ್ಯಾಕ್ಟ್ಸ್ ಇಂಕ್ ದಟ್ ಇಂಡಿಯಾ ಡೆನ್ಮಾರ್ಕ್ ಸಮ್ಮಿಟ್ ಅನ್ನುವಂಥದ್ದು. ಇದನ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಡೆನ್ಮಾರ್ಕಿನ ಪ್ರಧಾನಮಂತ್ರಿ ಮೆಟೆ ಫ್ರೆಡರಿಕ್ಸನ್ ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ
ನರೇಂದ್ರ ಮೋದಿಯವರ ಭೇಟಿ ಅನ್ನುವಂಥದ್ದು ಆಗಿದೆ. ಇದರ ಹಿನ್ನೆಲೆಯಲ್ಲಿ ಗ್ರೀನ್ ಪ್ಯಾಕ್ಟ್ ಗಳಿಗೆ ಸಹಿ ಹಾಕಲಾಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಎರಡು ಮುಖ್ಯವಾದಂತಹ ಅಗ್ರಿಮೆಂಟ್ಸ್ ಗಳನ್ನ ರಿಸರ್ಚ್ ಇನ್ ಕ್ಲೈಮೇಟ್ ಚೇಂಜ್ ನ ವಿಚಾರದಲ್ಲಿ, ಹಾಗೆ ಅನದರ್ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಪ್ಲಾಂಟ್ ಅನ್ನ ಸೆಟಪ್ ಮಾಡೋದ್ರ ಕುರಿತಂತೆ ಎರಡು ರಾಷ್ಟ್ರಗಳ ನಡುವೆ ಈ ಒಂದು ಪ್ಯಾಕ್ಟ್ಸ್ ಗಳನ್ನ ಸಹಿ ಹಾಕಿರ್ತಕ್ಕಂಥದ್ದು. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಗಳಲ್ಲಿ ಒಂದಾಗಿರ್ತಕ್ಕಂಥ ಡೆನ್ಮಾರ್ಕ್ ಬೇರೆ ಬೇರೆ ರ್ಯಾಂಕಿಂಗ್ಸ್ ಗಳ ಪೈಕಿ ಉದಾಹರಣೆಗೆ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು, ಬೇರೆ ಬೇರೆ ರ್ಯಾಂಕಿಂಗ್ಸ್ ಗಳ ಪೈಕಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಒಂದು. ಇಲ್ಲಿನ ಸಾಕಷ್ಟು ವ್ಯವಸ್ಥೆಗಳನ್ನ ಭಾರತವು ಕೂಡ ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ವುಮೆನ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವುಗಳನ್ನ ಭಾರತದಂತ ರಾಷ್ಟ್ರಗಳಲ್ಲಿ ನಾವು ಅಳವಡಿಕೆ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಡೆನ್ಮಾರ್ಕ್ನೊಟ್ಟಿಗೆ ಭಾರತ ಸಹಿ ಆಗ್ತಿರ್ತಕ್ಕಂಥ ಗ್ರೀನ್ ಪ್ಯಾಕ್ಟ್ಸ್ ಗಳಾಗಿರ್ಬೋದು, ಈ ರೀತಿ ಬೈಲ್ಯಾಟ್ರಲ್ ಸಮ್ಮಿಟ್ ಅನ್ನುವಂಥದ್ದು ಭಾರತದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಇರುತ್ತೆ ಅನ್ನುವಂಥದ್ದು. ಇಲ್ಲಿ ನ್ಯೂ ಡೈಮೆನ್ಷನ್ಸ್ ಗಳನ್ನ ಕಾಣ್ಬೋದಾಗತ್ತೆ. ಭಾರತ ಮತ್ತು ಡೆನ್ಮಾರ್ಕ್ ಹಂಚಿಕೊಳ್ಳುವಂತ ಸಂಬಂಧಗಳನ್ನ ಆ ಒಂದು ಸ್ಕೋಪ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ನಿಟ್ಟಿನಲ್ಲಿ ನ್ಯೂ ಡೈಮೆನ್ಷನ್ಸ್ ಗಳನ್ನ ಈಗ ಆಡ್ ಮಾಡಲಾಗಿದೆ. ಹೆಲ್ತ್ ನ ವಿಚಾರದಲ್ಲಿ ಹೊಸ ಒಂದು ಪಾರ್ಟ್ನರ್ಶಿಪ್ ನ ಬಗ್ಗೆ, ಫೀಲ್ಡ್ ಆಫ್ ಹೆಲ್ತ್ ನ ವಿಚಾರದಲ್ಲಿ ಹೊಸ ಪಾರ್ಟ್ನರ್ಶಿಪ್ ನ ಬಗ್ಗೆ ಮಾತನಾಡಲಾಗಿದೆ. ಹಾಗೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ, ಭಾರತದಲ್ಲಿನ ಫಾರ್ಮರ್ಸ್ ಗಳ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಅಗ್ರಿಕಲ್ಚರಲ್ ರಿಲೇಟೆಡ್ ಟೆಕ್ನಾಲಜಿಯ ವಿಚಾರದಲ್ಲೂ ಕೂಡ ಕೋಆಪರೇಟ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಲಾಗಿದೆ ಈ ಒಂದು ಬೈಲ್ಯಾಟ್ರಲ್ ಸಮಿಟ್ ಅಲ್ಲಿ. ಹಾಗೆ ಫುಡ್ ಸೇಫ್ಟಿಯ ಬಗ್ಗೆ ಜಾಯಿಂಟ್ ವೆಂಚರ್ಸ್ ಗಳನ್ನ ಮಾಡುವಂಥದ್ದು, ಕೋಲ್ಡ್ ಚೈನ್ಸ್ ಗಳ ಬಗ್ಗೆ ಜಾಯಿಂಟ್ ವೆಂಚರ್ಸ್ ಗಳು, ಫುಡ್ ಪ್ರೊಸೆಸಿಂಗ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ನ ವಿಚಾರದಲ್ಲಿ ಅವುಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡುವಂಥದ್ದನ್ನ ಈ ಒಂದು ಡಿಸ್ಕಷನ್ ಅನ್ನುವಂಥದ್ದು ಒಳಗೊಂಡಿತ್ತು. ಹಾಗೆ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಡೆನ್ಮಾರ್ಕಿನ ಜಿಯೋಲಾಜಿಕಲ್ ಸರ್ವೆ ಆಫ್ ಡೆನ್ಮಾರ್ಕ್, ಈ ಎರಡೂ ಸಂಸ್ಥೆಗಳು ಸಹಯೋಗದೊಂದಿಗೆ ಗ್ರೌಂಡ್ ವಾಟರ್ ಮ್ಯಾಪಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಮತ್ತು ಡಾನ್ಫೋಸ್ ಇಂಡಸ್ಟ್ರೀಸ್ ಗಳು ರಿಸರ್ಚ್ ಸೆಂಟರ್ ಅನ್ನ, ಕಾರ್ಬನ್ ಬೇಸ್ಡ್ ಕೂಲಿಂಗ್ ಸಿಸ್ಟಮ್ಸ್ ಗಳ ವಿಚಾರದಲ್ಲಿ ರಿಸರ್ಚ್ ಸೆಂಟರ್ ಅನ್ನ ಡೆವಲಪ್ ಮಾಡ್ತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಭಾರತ ಮತ್ತು ಇಂಡಿಯಾ ಏನು ಮಾರ್ಕ್ ಮಾಡ್ತಾ ಇದೆ ಅದಕ್ಕೆ ಒಂದು ಭಾಗಗಳಾಗಿರುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಗ್ರೀನ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಒಂದು ಅಂಶ ನಮಗೆ ನೆನಪಿರಬೇಕು. ನಮ್ಮ ಮೇನ್ಸ್ ಉತ್ತರಗಳಲ್ಲಿ ಈ ರೀತಿ ಗ್ರೀನ್ ಪ್ಯಾಕ್ಟ್ಸ್ ಗಳನ್ನ ಸಹಿ ಹಾಕಿರ್ತಕ್ಕಂಥದ್ದು, ಗ್ರೀನ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದನ್ನ ನಾವು ಈ ವರ್ಡ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಫಾರ್ಮರ್ಸ್ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡುವಂತೆ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಗಳನ್ನ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಅಗ್ರಿಕಲ್ಚರ್ ರಿಲೇಟೆಡ್ ಟೆಕ್ನಾಲಜಿಯನ್ನ ಎರಡು ರಾಷ್ಟ್ರಗಳು ಹಂಚಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಕಾರ್ಬನ್ ಬೇಸ್ಡ್ ಕೂಲಿಂಗ್ ಸಿಸ್ಟಮ್ಸ್ ಗಳ ಅಧ್ಯಯನದ ಬಗ್ಗೆ ಆಗಿರ್ಬೋದು, ಗ್ರೌಂಡ್ ವಾಟರ್ ಮ್ಯಾಪಿಂಗ್ ನ ಅಧ್ಯಯನದ ಬಗ್ಗೆ ಆಗಿರ್ಬೋದು, ಇವೆಲ್ಲವನ್ನ ನಾವು ನಮ್ಮ ಉತ್ತರಗಳಲ್ಲಿ ಗ್ರೀನ್ ಪ್ಯಾಕ್ಟ್ಸ್ ಗಳು ಅಂತ ಅಂದಾಗ ಇವುಗಳು ಬರುತ್ತೆ ಅಂತ ಹೇಳಿ ನಾವು ಬರಿಬಹುದಾಗುತ್ತೆ. ಹಾಗೆ ರಿಲಯನ್ಸ್ ಮತ್ತು ಅಲ್ಲಿನ ಸ್ಟೀಡಲ್ ಫ್ಯೂಯಲ್ ಟೆಕ್ನಾಲಜೀಸ್ಗಳು, ಈ ಎರಡು ಕಂಪನೀಸ್ಗಳು ಸೇರಿ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಪ್ಲಾಂಟ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೂಡ ಸಹಿ ಹಾಕಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಹೇಳಿ ಯಾವ ಯಾವ ಕಂಟ್ರೀಸ್ ಗಳನ್ನ ಗುರುತಿಸ್ತೇವೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಲಬಾರ್ ಎಕ್ಸರ್ಸೈಸ್ ಫೇಸ್ 2 ಟು ಬಿ ಹೆಲ್ಡ್ ನೆಕ್ಸ್ಟ್ ವೀಕ್ ಅನ್ನುವಂಥದ್ದು. ಮಲಬಾರ್ ಎಕ್ಸರ್ಸೈಸಿನ ಫೇಸ್ 2 ಅನ್ನ ಮುಂದಿನ ವಾರದಲ್ಲಿ ನಾವು ಕಾಣಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕ್ವಾಡ್ರಿಲ್ಯಾಟ್ರಲ್ ಕ್ವಾಡ್ ಗ್ರೂಪಿನ ಸದಸ್ಯ ರಾಷ್ಟ್ರಗಳು ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ಜಪಾನ್, US ಈ 4 ರಾಷ್ಟ್ರಗಳು ಕೂಡ ಈ ಫೇಸ್ 2 ನಲ್ಲಿ ಭಾಗವಹಿಸುವುದನ್ನ ಕಾಣಬಹುದಾಗುತ್ತೆ. ಇದೊಂದು ಫಸ್ಟ್ ಮಿಲಿಟರಿ ಎಂಗೇಜ್ಮೆಂಟ್ ಆಗಿದೆ, ಕ್ವಾಡ್ ಪಾರ್ಟ್ನರ್ ಕಂಟ್ರೀಸ್ಗಳ ನಡುವಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆಸ್ಟ್ರೇಲಿಯಾ, US ಮತ್ತು UK ಈ 3 ರಾಷ್ಟ್ರಗಳು ಸೇರಿ ಆಕಸ್ ಇನಿಷಿಯೇಟಿವ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಈ ಒಂದು ರೇಂಜ್ ಆಫ್ ಎಮರ್ಜಿಂಗ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಕೇಪಬಿಲಿಟೀಸ್ ಗಳ ವಿಚಾರದಲ್ಲಿ ಕೋಆಪರೇಷನ್ ಅನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಆಕಸ್ ಅನ್ನುವಂಥ ಇನಿಷಿಯೇಟಿವ್ ಪ್ರಾರಂಭವಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಮಿಲಿಟರಿ ಎಂಗೇಜ್ಮೆಂಟ್ ಅನ್ನ ಕ್ವಾಡ್ ಪಾರ್ಟ್ನರ್ಸ್ ಗಳ ನಡುವೆ ನಾವು ಕಾಣಬಹುದಾಗಿರ್ತಕ್ಕಂಥ. ಈ ರೀತಿ ಮಿಲಿಟರಿ ಹಾಗೂ ನೇವಲ್ ಎಕ್ಸರ್ಸೈಸ್ಗಳು ಎಲ್ಲಿ ನಡೀತು, ಕಳೆದ ವರ್ಷದಲ್ಲಿ ನಡೆದಂಥದ್ದು ಯಾವ ರಾಷ್ಟ್ರದಲ್ಲಿ ನಡೀತು ಅನ್ನುವಂಥದ್ದು, ಯಾವ ಯಾವ ರಾಷ್ಟ್ರಗಳ ನಡುವೆ ಈ ಒಂದು ಎಕ್ಸರ್ಸೈಸ್ ನಡೆಯುತ್ತೆ ಅನ್ನುವಂಥದ್ದು UPSC KPSCಯ ಒಂದು ಫೇವರೇಟ್ ಟಾಪಿಕ್ ಆಗಿರುತ್ತೆ. ರಿಪೀಟೆಡ್ಲಿ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಉದಾಹರಣೆಗೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನಡೆಯುವಂತ ಎಕ್ಸರ್ಸೈಸ್ಗಳು ಅಂದಾಗ ಆಸ್ಟ್ರಾ ಹಿಂದ್ ಅನ್ನುವಂಥದ್ದು, ಆಸ್ ಇಂಡೆಕ್ಸ್, ಪಿಚ್ ಬ್ಲಾಕ್ ಅನ್ನುವಂಥದ್ದು, ಬಾಂಗ್ಲಾದೇಶದ ಜೊತೆಗೆ ಸಂಪ್ರೀತಿ ಆಗಿರಬಹುದು, ಚೈನಾದ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ಎಕ್ಸರ್ಸೈಸ್ ಆಗಿರ್ಬೋದು, ಈಜಿಪ್ಟ್ನ ಜೊತೆಗೆ ಸೈಕ್ಲೋನ್ ಅನ್ನುವಂಥ ಎಕ್ಸರ್ಸೈಸ್ ಆಗಿರ್ಬೋದು, ಇಸ್ರೇಲ್ನ ಜೊತೆಗೆ ಬ್ಲೂ ಫ್ಲಾಗ್ ಅನ್ನುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಎಕ್ಸರ್ಸೈಸ್ಗಳನ್ನ ಏನು ಬೇರೆ ರಾಷ್ಟ್ರಗಳೊಟ್ಟಿಗೆ ಭಾರತ ನಡೆಸುತ್ತೆ. ಇವುಗಳ ಹೆಸರುಗಳು ನಮಗೆ ನೆನಪಿರಬೇಕಾಗತ್ತೆ. ಎರಡೂ ಪರೀಕ್ಷಾ ದೃಷ್ಟಿಯಿಂದ KPSCಯ ಹಲವಾರು ಪರೀಕ್ಷೆಗಳಿಗೆ, UPSC ಪರೀಕ್ಷೆಗಳಿಗೆ ಇದು ನೆರವಾಗುವಂತ ಒಂದು ಮುಖ್ಯವಾದಂತ ಏರಿಯಾ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ಬೂಮ್ ಅ ಸ್ಪ್ರೇಯಿಂಗ್ ಸೊಲ್ಯೂಷನ್ ಈಸ್ ಹಿಯರ್ ಟು ಸ್ಟೆಮ್ ಸ್ಟಬಲ್ ಬರ್ನಿಂಗ್ ಇನ್ ಹರಿಯಾಣ ಫೀಲ್ಡ್ಸ್ ಅನ್ನುವಂಥದ್ದು.
ಹರಿಯಾಣದ ಫೀಲ್ಡ್ಗಳಲ್ಲಿ ಆಗುವಂತ ಸ್ಟಬಲ್ ಬರ್ನಿಂಗ್ ಅನ್ನ ಕಡಿಮೆ ಮಾಡೋದಕ್ಕೆ ಬೂಮ್ ಅನ್ನುವಂತ ಒಂದು ಸ್ಪ್ರೇಯಿಂಗ್ ಮಿಷಿನ್ ಅನ್ನ ಸೊಲ್ಯೂಷನ್ ರೂಪದಲ್ಲಿ ಈಗ ಹೊರತರಲಾಗಿರ್ತಕ್ಕಂಥದ್ದು. ಬೆಂಗಳೂರು ಬೇಸ್ಡ್ ಫರ್ಮ್ ಒಂದು ಟೆಕ್ನಾಲಜಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಫಾರ್ಮರ್ಸ್ಗಳು ಡಿಕಂಪೋಸರ್ಸ್ಗಳನ್ನ 5 ಲಕ್ಷ ಎಕರೆಗಳಿಗೂ ಹೆಚ್ಚಿನ ಎಕರೆಸ್ಗೆ ಡಿಕಂಪೋಸರ್ಸ್ಗಳನ್ನ ಸ್ಪ್ರೇ ಮಾಡೋದಕ್ಕೆ ಈ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ನೆರವು ಮಾಡಿಕೊಡ್ತಾ ಇದೆ. ಬಯೋ ಡಿಕಾಂಪೋಸರ್ಸ್ಗಳನ್ನ ಮಣ್ಣಿಗೆ ಹಾಕೋದಕ್ಕೆ ಈ ಬೂಮ್ ಸ್ಪ್ರೇಯರ್ ಅನ್ನುವಂಥದ್ದು ಸಾಕಷ್ಟು ನೆರವನ್ನ ನೀಡುತ್ತೆ. ಸ್ಟಬಲ್ ಬರ್ನಿಂಗ್ ಅನ್ನ ನಿಲ್ಲಿಸೋದಕ್ಕೆ, ಕಡಿಮೆ ಮಾಡೋದಕ್ಕೆ ಸಾಕಷ್ಟು ಮಾರ್ಗಗಳನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಹುಡುಕ್ತಾನೆ ಇದೆ. ನಿನ್ನೆಯ ಒಂದು ಆರ್ಟಿಕಲ್ ನಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಈ ವರ್ಷ ಕಡಿಮೆ ಆಗ್ಬೋದು. ಯಾಕೆಂತಂದ್ರೆ ಏರಿಯಾ ಅಂಡರ್ ಪ್ಯಾಡಿ ಕಲ್ಟಿವೇಶನ್ ಅನ್ನುವಂಥದ್ದು ಈ ಬಾರಿ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಈ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನ ನಿನ್ನೆಯ ಒಂದು ಆರ್ಟಿಕಲ್ ನಲ್ಲಿ ನಾವು ಕಂಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗ್ ಬಗೆಗೆ ವಿಸ್ತೃತವಾಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ನಿನ್ನೆಯ ಆರ್ಟಿಕಲ್ ನಲ್ಲಿ ಸ್ಟಬಲ್ ಬರ್ನಿಂಗ್ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬಹುದು. ಅದಕ್ಕೆ ಮತ್ತೊಂದು ಅಡಿಷನ್ ಆಗಿರ್ತಕ್ಕಂಥದ್ದು ಸ್ಟಬಲ್ ಬರ್ನಿಂಗಿನ ಸಮಸ್ಯೆಯಿಂದ ನಿವಾರಣೆ ಆಗೋದಕ್ಕೆ ಮತ್ತೊಂದು ಅಡಿಷನ್ ಅಂತ ಅಂದ್ರೆ ಬೆಂಗಳೂರು ಬೇಸ್ಡ್ ಫಾರ್ಮ್ ಒಂದು ಬೂಮ್ ಸ್ಪ್ರೇಯಿಂಗ್ ಸೊಲ್ಯೂಷನ್ ಅನ್ನ ಈಗ ಕಂಡುಹಿಡಿದಿರ್ತಕ್ಕಂಥದ್ದು. ಈ ಬೂಮ್ ಸ್ಪ್ರೇಯರ್ ಅನ್ನುವಂಥದ್ದು ಬಯೋ ಡಿಕಾಂಪೋಸರ್ಸ್ ಗಳನ್ನ ಸಾಯಿಲ್ಗೆ ಹೆಚ್ಚಿನ ಎಕರೆಗಳಿಗೆ ಸ್ಪ್ರೇ ಮಾಡೋದಕ್ಕೆ ನೆರವಾಗುವಂತ ಒಂದು ಮುಖ್ಯವಾದಂತ ಅಂಶ ಆಗಿರುತ್ತೆ. ಆಂಬಿಷಿಯಸ್ ಒಂದು ಪ್ರಾಜೆಕ್ಟ್ ನ ರೂಪದಲ್ಲಿ ಈ ಒಂದು ಕಾರ್ಯ ಶುರುವಾಗಲಿದೆ. ಇಲ್ಲಿ ಪಂಜಾಬ್ ಮತ್ತು ಹರಿಯಾಣದ 5 ಲಕ್ಷ ಎಕರೆಸ್ಗಳಲ್ಲಿ 700 ಮಿಷಿನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಪೂಸಾ ಸ್ಪ್ರೇ ಅಂತಾನೆ ಕರೆಸ್ಕೊಳ್ಳುವಂತ ಬಯೋ ಡಿಕಾಂಪೋಸರ್ ಅನ್ನ ಸ್ಪ್ರೇ ಮಾಡಲಾಗುತ್ತೆ. ಪೂಸಾ ಕ್ಯಾಂಪಸ್ ನಲ್ಲಿನ IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಬಯೋ ಎನ್ಸೈಮ್ ಅನ್ನ ಇದಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸ್ಟಬಲ್ ಬರ್ನಿಂಗ್ ನ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ನಿನ್ನೆಯ ಸುದ್ದಿ ವಿಶ್ಲೇಷಣೆಯನ್ನ ಒಮ್ಮೆ ಕೇಳಿ. ಮುಂದಿನ ಆರ್ಟಿಕಲ್ ಸಾಬರ್ಮತಿ ಆಶ್ರಮ್ ಟು ಗೆಟ್ 1200 crore ರಿವ್ಯಾಂಪ್ ಅನ್ನುವಂಥದ್ದು. ಸಾಬರ್ಮತಿ ಆಶ್ರಮವನ್ನ ಪುನರುಜ್ಜೀವನಗೊಳಿಸೋದಕ್ಕೆ, ಅದಕ್ಕೆ ಹೊಸ ಒಂದು ರೂಪವನ್ನ ನೀಡೋದಕ್ಕೆ 1200 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಅದರ ಅಡಿಯಲ್ಲಿ ಒಂದು ಹೊಸ ಯೋಜನೆಯನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಗವರ್ಮೆಂಟ್ ನ ಪ್ರಕಾರ ಈ ರೀಡೆವಲಪ್ಮೆಂಟ್ ಪ್ಲಾನ್ ಅನ್ನುವಂಥದ್ದು ಗಾಂಧೀಜಿಯವರ ವ್ಯಾಲ್ಯೂಸ್ಗಳೇನಿತ್ತು ಅವುಗಳನ್ನ ಉಳಿಸ್ಕೊಂಡು ಆ ಒಂದು ಏರಿಯಾವನ್ನ ಇನ್ನಷ್ಟು ಉನ್ನತೀಕರಣಗೊಳಿಸೋದ್ರ ಮುಖಾಂತರವಾಗಿ ಗಾಂಧಿಯವರ ವ್ಯಾಲ್ಯೂಸ್ಗಳನ್ನ ಮತ್ತಷ್ಟು ಸ್ಪ್ರೆಡ್ ಮಾಡೋದಕ್ಕೆ ನೆರವಾಗುವಂತ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. 55 ಎಕರೆಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಸ್ಪ್ರೆಡ್ ಆಗ್ತಾ ಇದೆ. ಇದು ಸಾಕಷ್ಟು ಆಕ್ಟಿವಿಸ್ಟ್ಗಳ ಕ್ರಿಟಿಸಿಸಮ್ ಅನ್ನ ಕೂಡ ಕೇಳಬೇಕಾಗಿ ಬಂದಿರತಕ್ಕಂಥದ್ದು. ಗುಜರಾತ್ ಗವರ್ಮೆಂಟ್ ಅನ್ನುವಂಥದ್ದು ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅನ್ನ ಮಹಾತ್ಮ ಗಾಂಧಿಯವರ ಸಾಬರ್ಮತಿ ಆಶ್ರಮನ್ನ ರೀಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದೆ. ಮತ್ತು ಇದನ್ನ ಪ್ರೆಸೆಂಟ್ 5 ಎಕರ್ಸ್ಗಳಲ್ಲಿ ಏನಿದೆ ಅದನ್ನ 55 ಎಕರೆಗೆ ಅಂತ ಹೇಳಿ ಎಕ್ಸ್ಪ್ಯಾಂಡ್ ಮಾಡುವಂತ ಒಂದು ಉದ್ದೇಶವನ್ನ ಕೂಡ ಹೊಂದಿರತಕ್ಕಂಥದ್ದು. ಈ ರೀಡೆವಲಪ್ಮೆಂಟ್ ಅನ್ನುವಂಥದ್ದು ಆಲ್ ಹೆರಿಟೇಜ್ ಬಿಲ್ಡಿಂಗ್ಸ್ಗಳು ಏನು ಮಹಾತ್ಮ ಗಾಂಧಿಯವರ ಸಮಯದಲ್ಲಿ 1917ರಲ್ಲಿ ಅವರ ಬಿಲ್ಡ್ ಆಗಿದ್ದಂಥದ್ದು ಅವೆಲ್ಲವನ್ನ ಕೂಡ ರಿಸ್ಟೋರ್ ಮಾಡುವಂಥದ್ದನ್ನ ಈ ಒಂದು ಯೋಜನೆ ಅನ್ನುವಂಥದ್ದು ಸಾಬರ್ಮತಿ ಆಶ್ರಮವನ್ನ ವರ್ಲ್ಡ್ ಕ್ಲಾಸ್ ಮೆಮೋರಿಯಲ್ ಅನ್ನಾಗಿ ಮಾಡುವಂಥದ್ದು, ಹಾಗೆ ಇಲ್ಲಿ ಸಾಕಷ್ಟು ಫೆಸಿಲಿಟೀಸ್ಗಳು ಅಮ್ಯುನಿಟೀಸ್ಗಳನ್ನ ಅಲೋ ಮಾಡುವಂಥದ್ದು, ಹಾಗೆ ಆಶ್ರಮ್ ವಿಸಿಟರ್ಸ್ಗಳಿಗೆ ಒಂದು ಟ್ರೂಲಿ ಎಜುಕೇಶನಲ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಆಗುವಂತೆ ಮಾಡುವಂಥದ್ದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಇದರ ಮುಖಾಂತರವಾಗಿ ಮೀನಿಂಗ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿ ಮಹಾತ್ಮ ಗಾಂಧೀಜಿಸ್ ಲೈಫ್ ಅನ್ನುವಂಥದ್ದು ಆ ವಿಸಿಟರ್ಸ್ಗಳಿಗೆ ಅರಿವಾಗುವಂಥದ್ದು, ಮಹಾತ್ಮ ಗಾಂಧಿಯವರ ವರ್ಕ್ ಆಗಿರ್ಬೋದು, ಅವರ ಫಿಲಾಸಫಿ, ಅವರ ಮೆಸೇಜ್ ಅನ್ನುವಂಥದ್ದು ಜಗತ್ತಿಗೆ ಸಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವರ್ಲ್ಡ್ ಕ್ಲಾಸ್ ಮೆಮೋರಿಯಲ್ ಅನ್ನ ಸಾಬರ್ಮತಿ ಆಶ್ರಮವನ್ನ ವರ್ಲ್ಡ್ ಕ್ಲಾಸ್ ಮೆಮೋರಿಯಲ್ ಅನ್ನಾಗಿ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನ ಹಾಕೊಂಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಾಬರ್ಮತಿ ಆಶ್ರಮದ ಇಂಪಾರ್ಟೆನ್ಸ್ ಅನ್ನ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸಾಬರ್ಮತಿ ಆಶ್ರಮ ಅನ್ನುವಂಥದ್ದು ಗುಜರಾತಿನಲ್ಲಿ ಸಾಬರ್ಮತಿ ಅನ್ನುವಂಥ ರಿವರ್ ಬ್ಯಾಂಕ್ ನಲ್ಲಿ ಇರುವಂತದ್ದು ಈ ಸಾಬರ್ಮತಿ ಆಶ್ರಮ. ಇಲ್ಲಿಗೆ ಮಹಾತ್ಮ ಗಾಂಧಿಯವರು 1917ರಿಂದ 1930ರವರೆಗೂ ಕೂಡ ಈ ಸಾಬರ್ಮತಿ ಆಶ್ರಮ ಅನ್ನುವಂಥದ್ದು ಗಾಂಧಿಯವರ ಮನೆಯಾಗಿ ಇದ್ದಂಥದ್ದು, ಹಾಗೂ ಇಂಡಿಯಾದ ಫ್ರೀಡಮ್ ಸ್ಟ್ರಗಲ್ ನಲ್ಲಿ ಒನ್ ಆಫ್ ದಿ ಮೈನ್ ಸೆಂಟರ್ ಆಗಿ ಕಾರ್ಯ ಮಾಡಿರ್ತಕ್ಕಂಥ ಭಾರತದ ಫ್ರೀಡಮ್ ಸ್ಟ್ರಗಲ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಕಷ್ಟು ಬಿಲ್ಡಿಂಗ್ಸ್ ಗಳನ್ನ ಕಾಣಬಹುದಾಗುತ್ತೆ. ಪೊಲಿಟಿಕಲ್ ಮತ್ತು ಸಿಂಬಾಲಿಕ್ ಇಂಪಾರ್ಟೆನ್ಸ್ ಗಳನ್ನ ಹೊಂದಿರತಕ್ಕಂಥ ರೆಡ್ ಫೋರ್ಟ್, ಅಶೋಕ ಪಿಲ್ಲರ್, ಪಾರ್ಲಿಮೆಂಟ್ ಬಿಲ್ಡಿಂಗ್, ರಾಷ್ಟ್ರಪತಿ ಭವನ್ ಏನಿದೆ, ಇದೇ ರೀತಿಯಾಗಿ ಸಾಬರ್ಮತಿ ಆಶ್ರಮ ಕೂಡ ತನ್ನದೇ ಆದಂತಹ ಹಿರಿಮೆಯನ್ನು ಹೊಂದಿರತಕ್ಕಂಥ ಒಂದು ಬಿಲ್ಡಿಂಗ್ ಆಗುತ್ತೆ. ಈ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಮಹಾತ್ಮ ಗಾಂಧೀಜಿಯವರು ಅನ್ಟಚಬಿಲಿಟಿ, ಇನ್ಇಕ್ವಾಲಿಟಿ, ಸೊಸೈಟಲ್ ಡಿವೈಡ್ಸ್ ಈ ರೀತಿಯ ಎವಿಲ್ಸ್ ಗಳಿಂದ ಭಾರತವನ್ನ ಲಿಬರೇಟ್ ಮಾಡೋದಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನವನ್ನ ಮಾಡಿದಂಥದ್ದು, ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದಂಥದ್ದು. ಹಾಗಾಗಿ ಈ ಸ್ಥಳಕ್ಕೆ ಅದರದ್ದೇ ಆದಂತ ಸಾಕಷ್ಟು ಮಹತ್ವ ಇರುವಂತದನ್ನ ಕಾಣಬಹುದಾಗುತ್ತೆ. ಗಾಂಧೀಜಿ ಸಾಬರ್ಮತಿ ಆಶ್ರಮದಿಂದಲೇ ಟೆಕ್ಸ್ಟೈಲ್ ವರ್ಕರ್ಸ್ ಸ್ಟ್ರೈಕ್ ಅನ್ನ ಮೊದಲ ಬಾರಿಗೆ ಶುರು ಮಾಡಿದಂಥದ್ದು ಮತ್ತು
12 ಮಾರ್ಚ್ 1930ರಲ್ಲಿ ಗಾಂಧೀಜಿಯವರು ಫೇಮಸ್ ದಂಡಿ ಮಾರ್ಚನ್ನ 241 ಮೈಲಿಗಳನ್ನ ನಡೆಯೋದ್ರ ಮುಖಾಂತರವಾಗಿ ಏನ್ ಮಾಡಿದ್ರು, ಅದನ್ನ ಈ ಆಶ್ರಮದಿಂದಲೇ ಪ್ರಾರಂಭ ಮಾಡಿದಂಥದ್ದು ಬ್ರಿಟಿಷರ ಸಾಲ್ಟ್ ಲಾನ ವಿರುದ್ಧವಾಗಿ. ಹಾಗೇನೆ ಮೋಸ್ಟ್ ಆಫ್ ದಿ ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ಆಫ್ ದಿ ಗಾಂಧೀಜಿ ಅವರ ಒಂದು ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ಗಳೇನಿತ್ತು, ಉದಾಹರಣೆಗೆ ಫ್ರೀಡಮ್ ಸ್ಟ್ರಗಲ್ಗೆ ಸಪ್ಲಿಮೆಂಟ್ ಮಾಡುವಂಥ ಕಾರ್ಯಗಳಾಗಿರ್ಬೋದು, ಬೇಸಿಕ್ ಎಜುಕೇಶನ್, ಖಾದಿ ಆಕ್ಟಿವಿಟೀಸ್ಗಳು, ಸ್ವದೇಶಿ ಆಂದೋಲನ್, ಕ್ಲೀನ್ಲಿನೆಸ್ ಕ್ಯಾಂಪೇನ್, ಇವೆಲ್ಲವೂ ಕೂಡ ಇಲ್ಲಿಂದಲೇ ಪ್ರಾರಂಭ ಆಗಿದಂಥದ್ದು. ಈ ಆಶ್ರಮ ಅನ್ನುವಂಥದ್ದು ಹ್ಯೂಮನ್ ಲ್ಯಾಬೊರೇಟರಿ ಆಗಿತ್ತು. ಗಾಂಧೀಜಿಯವರು ಇಲ್ಲಿ ಮಾರಲ್ ಮತ್ತು ಸ್ಪಿರಿಚುವಲ್ ಹೈಪಾಥಿಸಿಸ್ಗಳನ್ನ ಟೆಸ್ಟ್ ಮಾಡುವಂತ ಒಂದು ಸ್ಥಾನ ಆಗಿತ್ತು ಇದು. ಓವರ್ ದಿ ಇಯರ್ಸ್ ಆಶ್ರಮ ಅನ್ನುವಂಥದ್ದು ಒಂದು ಐಡಿಯಾಲಜಿಯನ್ನೇ ಸೆಟ್ ಮಾಡ್ತು. ಇಂಡಿಯಾವನ್ನ ಫ್ರೀ ಆಗಿ ಮಾಡುವಂತ ಒಂದು ಐಡಿಯಾಲಜಿಯನ್ನ ಸೆಟ್ ಮಾಡಿದಂತ ಒಂದು ಮುಖ್ಯವಾದಂತ ಸ್ಥಾನ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಗಾಂಧಿಯವರ ಐಡಿಯಾಲಜೀಸ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಈ ಒಂದು ಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಹಾಗೆ ಅವರ ಒಂದು ಹಂಬಲ್ ಲೈಫ್ ಸ್ಟೈಲ್ ಅನ್ನುವಂಥದ್ದು ಸಾಕಷ್ಟು ಮಂದಿಗೆ ಮಾದರಿಯಾಗಿ ಕಾಣೋದಕ್ಕೆ ಜಾಗವನ್ನ ನೀಡಿದಂಥದ್ದು, ಸ್ಥಳವಾಗಿದ್ದಂಥದ್ದು ಈ ಸಬರ್ಮತಿ ಆಶ್ರಮ ಆಗಿತ್ತು. ನಾನ್ ವೈಲೆಂಟ್ ಮೀನ್ಸ್ ಆಫ್ ಮಾಸ್ ಸ್ಕೇಲ್ ಸಿವಿಲ್ ಎಜುಟೇಷನ್ ಆಗಿರಬಹುದು, ಗಾಂಧೀಜಿಯವರ ಚರಕವನ್ನ ಬಳಕೆ ಮಾಡುವಂಥದ್ದು, ಅನ್ಟಚಬಿಲಿಟಿ ಕ್ಯಾಂಪೇನ್ ಆಗಿರ್ಬೋದು, ಡಿಪ್ರೈವ್ಡ್ ಮಾಸಸ್ಗಳಿಗೆ ಒಂದು ಸಪೋರ್ಟ್ ಅನ್ನ ನೀಡುವಂಥದ್ದು, ಅವರನ್ನ ನ್ಯಾಷನಲ್ ಮೈನ್ ಸ್ಟ್ರೀಮಿಗೆ ತರುವಂತ ಕಾರ್ಯ ಆಗಿರಬಹುದು, ಸತ್ಯಾಗ್ರಹ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸಾಬರ್ಮತಿ ಆಶ್ರಮ ತನ್ನದೇ ಆದಂಥ ಮಹತ್ವವನ್ನ ಭಾರತದಲ್ಲಿ ಪಡ್ಕೊಂಡಿದೆ. ಈ ಆಶ್ರಮವನ್ನ ವರ್ಲ್ಡ್ ಕ್ಲಾಸ್ ಮೆಮೋರಿಯಲ್ ಅನ್ನಾಗಿ ಮಾಡುವಂತ ಉದ್ದೇಶದಿಂದ 5 ಎಕರೆಯಲ್ಲಿ ಇರ್ತಕ್ಕಂಥ ಈ ಸಾಬರ್ಮತಿ ಆಶ್ರಮದ ಒಂದು ಏರಿಯಾ ಏನಿದೆ ಅದನ್ನ 55 ಎಕರೆಗೆ ಹೆಚ್ಚುಗೊಳಿಸ್ತಾ ಇರ್ತಕ್ಕಂಥದ್ದು. 1200 ಕೋಟಿಯ ಒಂದು ಪ್ರಾಜೆಕ್ಟ್ ನಾಡಿಯಲ್ಲಿ ಇದನ್ನ ರಿವ್ಯಾಂಪ್ ಮಾಡ್ಕೊಳ್ಳುವಂತ ಉದ್ದೇಶವನ್ನ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಂದಿರತಕ್ಕಂಥದ್ದು. ಈ ಪ್ರಾಜೆಕ್ಟ್ ನ ವಿಚಾರದಲ್ಲಿ ಸಾಕಷ್ಟು ಅಪೋಸಿಷನ್ ಕೂಡ ಈಗ ಆಕ್ಟಿವಿಸ್ಟ್ ಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಚರ್ಚೆ ಮಾಡಿದ್ವಿ. ಸಾಬರ್ಮತಿ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಆಶ್ರಮದಿಂದ ಪ್ರಾರಂಭವಾಗುವಂತ ಯಾವುದೇ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಅಂಶಗಳಾಗಿರ್ಬೋದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೀವು ತಪ್ಪದೇ ಓದ್ಕೊಳ್ಳಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.